ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಧರ್ಮರಾಜ್ ಅವರು ಲಕ್ಷ್ಮಿನ ಕರ್ಕೊಂಡು ಬುಕ್ ಸ್ಟೋರ್ಗೆ ಹೋಗ್ತಾರೆ. ಆಗ ಅಲ್ಲಿ ಬುಕ್ಸ್ನ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಆಗ ಅಂಗಡಿಯವರು, ನೋಡಿ ಮೇಡಮ್, ನಿಮ್ಮ ಹತ್ರ ಇರುವಂಥ ಲೀಸ್ಟನ್ನು ಕೊಡಿ, ನಾನು ಸರ್ಚ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಲೀಸ್ಟನ್ನು ಇಸ್ಕೊಳ್ತಾರೆ. ಆಗ ಪ್ರಸಾದ್ ಅವರು, ಅಲ್ಲ ಲಕ್ಷ್ಮಿ ಅವರೇ, ನೀವು ಇಷ್ಟೊಂದೆಲ್ಲ ಬುಕ್ನ ಓದಬೇಕಾ ಅಂತ ಕೇಳ್ತಾರೆ. ಅಯ್ಯೋ ಏನಣ್ಣ ನೀವು ಒಂದು ಸೆಮ್ಮಿಗೆ ಇಷ್ಟು ಬುಕ್ಕು ಅಂದರೆ ನಾನು ಪೂರ್ತಿ MBA ಮುಗಿಸೋ ಅಷ್ಟೊತ್ತಿಗೆ 50ರಿಂದ 60 ಬುಕ್ಕು ಓದಬೇಕು ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವರು, ಅಯ್ಯೋ ಲಕ್ಷ್ಮಿ ಅವರೇ, ಏನಿದು ಈ ಥರ ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ನಮ್ಮ ಡ್ರೈವಿಂಗ್ ಕೆಲಸನೇ ಎಷ್ಟೋ ಬೆಸ್ಟು, ಕ್ಲಚ್ಚು ಗೇರು ಇಷ್ಟೇ ಇರುತ್ತೆ, ನಮಗೆ ಪ್ರೆಷರೇ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು, ಅಲ್ಲ ಬ್ರೇಕ್ ಹಾಕೋದನ್ನ ಮರ್ತೋಗ್ಬಿಟ್ಟಿಯಾ ಏನು ಅಂತ ಹೇಳ್ತಾರೆ. ಹೀಗೆ ನಗ್ತಾ ಇರ್ತಾರೆ. ನಂತರ ಬುಕ್ಸ್ನ ತಗೊಂಡು ಲಕ್ಷ್ಮಿ ಅವರು ಹೊರಗಡೆ ಬರ್ತಾರೆ. ಆಗ ಲಕ್ಷ್ಮಿ ಅವರು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾರೆ. ಈಗ ಏನು ನೋಡ್ತಿರ್ಬೋದು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಧರ್ಮರಾಜ್ ಅವರು ಯೋಚನೆ ಮಾಡ್ತಿರ್ತಾರೆ. ಲಕ್ಷ್ಮಿ ಪುಟ ಏನಾಯಿತು, ಏನಾದ್ರು ಬೇಕಿತ್ತಾ ಅಂತ ಹೇಳ್ತಾರೆ. ನನಗೆ ಗೊತ್ತಾಯಿತು ಏನು ಇವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ಪ್ರಸಾದ್ ಅವರು ಹೇಳ್ತಾರೆ. ಇವರಿಗೆ ಲ್ಯಾಪ್ಟಾಪ್ ಬೇಕು, ಕೈಯಲ್ಲೊಂದು ಲ್ಯಾಪ್ಟಾಪ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಲಕ್ಷ್ಮಿ, ಇದನ್ನು ಬಾಯಿ ಬಿಟ್ಟು ಹೇಳ್ಬೇಕಲ್ವಾ, ಇದಕ್ಕೆಲ್ಲ ಯಾಕೆ ಮುಜುಗರ ಪಡ್ಕೊಂತೀಯ, ಬಾ ನಿಂಗೆ ಯಾವ ಲ್ಯಾಪ್ಟಾಪ್ ಬೇಕು, ಯಾವ ಬ್ರ್ಯಾಂಡ್ ಬೇಕು ಅದನ್ನೇ ಕೊಡಿಸ್ತೀನಿ ಅಂತ ಧರ್ಮರಾಜ್ ಅವರು ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅಯ್ಯೋ ತಾತ, ನನಗೆ ಲ್ಯಾಪು ಬೇಡ ಟ್ಯಾಪು ಬೇಡ, ನನಗೆ ಒಂದು ಒಳ್ಳೆ ಕಾಫಿ ಕೊಡಿಸ್ತೀರಾ ಅಂತ ಹೇಳ್ತಾರೆ. ಅಯ್ಯೋ ಅಷ್ಟೇ ತಾನೇ, ಹೇಳ್ಬೇಕಲ್ವ ಅದನ್ನ, ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ನೋಡಿದ್ರೆ ಮೆನು ಕೊಡ್ತಾರೆ. ಆ ಮೆನುನ ನೋಡಿ ಕ್ಯಾಪಿಚನೋ ಹೀಗೆ ಏನೇನೋ ಇರುತ್ತೆ. ಅಯ್ಯೋ ತಾತ, ಇದೆಲ್ಲ ನಮಗೆ ಸೂಟ್ ಆಗಲ್ಲ, ನಾವು ಸಿಂಪಲ್ಲಾಗಿ ಫಿಲ್ಟರ್ ಕಾಫಿ ಕುಡಿಯೋಣ ಬನ್ನಿ ಹೊರಗಡೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಫುಟ್ಪಾತಲ್ಲಿ ಇದ್ದಂಥ ಒಂದು ಅಂಗಡಿಗೆ ಹೋಗಿ ನಿಂತ್ಕೊಳ್ತಾರೆ. ಕಾಫಿನ ಕೊಡೋದಕ್ಕೆ ಹೇಳ್ತಾರೆ. ನೋಡಿ, ಹಾಲು ಮತ್ತು ಡಿಕಾಕ್ಷನು 2 ಕಮ್ಮಿ, ಸಕ್ಕರೆ ಮಾತ್ರ ಜಾಸ್ತಿ, ಈ ಥರ ಮಾಡಿಕೊಡಿ ಅಂತ ಹೇಳ್ತಾರೆ. ಸರಿ ಆಯಿತು, 3 ಕಾಫಿ ಅಂತ ಓನರ್ ಕೂಡ ಆರ್ಡರ್ ಮಾಡ್ತಾರೆ. ನೋಡಿ, ನಾನೇನು ಹೇಳಿದನೋ ಅದನ್ನು ಪಕ್ಕ ಹೇಳಿ, ಯಾವುದು ಕೂಡ ಮಿಸ್ ಆಗಬಾರ್ದು, ಮಿಸ್ ಆಯಿತು ಕಾಫಿನೂ ಕುಡಿಯಲ್ಲ, ದುಡ್ಡನ್ನೂ ಕೊಡಲ್ಲ, ಆ ರೀತಿ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು, ಲಕ್ಷ್ಮಿ ನಿಜವಾಗ್ಲೂ ನೀನು ಮಾತಾಡ್ತಿರೋದನ್ನ ನೋಡಿದ್ರೆ ನಮ್ಮ ದೊಡ್ಡಮ್ಮ ನೆನಪಾದ್ರು ಅಂತ ಹೇಳ್ತಾರೆ. ಯಾಕತ್ತ, ಅವ್ರೇನಾದ್ರು ನಂತರ ಇಟ್ರಾ ಅಂತ ಲಕ್ಷ್ಮಿ ಕೇಳ್ತಾರೆ. ಆಗ ಧರ್ಮರಾಜ್ ಅವರು, ಆ ಥರ ಅಲ್ಲಮ್ಮ, ನೀನು ಯಾವ ಥರ ಮಾತಾಡ್ತೀಯೋ, ನೀನು ಯಾವ ಥರ ಎಲ್ಲ ಇದ್ದಾಗೆ ಇರಬೇಕು ಅಂತ ಹೇಳ್ತೀಯೋ, ನಿಜವಾಗ್ಲೂ ಅವರು ಅದೇ ಥರ, ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸೇ ಇರೋದಿಲ್ಲ. ಅವ್ರಿಗೆ ಎಲ್ಲನೂ ಕೂಡ ಹದವಾಗಿ ಇರಬೇಕು, ಯಾವುದೂ ಕೂಡ ಮನಸ್ಸಿಗೆ ಒಪ್ತಿರೋಂಥ ಕೆಲಸನ ಮಾಡ್ತಾನೆ ಇರಲಿಲ್ಲ. ನಿಜವಾಗ್ಲೂ ಅವ್ರನ್ನ ನೋಡಿ ನಾನು ಕೂಡ ಅವ್ರ ದಾರಿನೇ ಕಲ್ತ್ಕೊಬಿಟ್ಟೆ, ಅವ್ರ ಮಾರ್ಗದರ್ಶಿಯಂತೆ ನಾನು ಕೂಡ ಬೆಳೆದ್ಬಿಟ್ಟೆ. ಆದರೆ ನೋಡಿದ್ರೆ ಅವರೇ ಇರಲಿಲ್ಲ ಇವಾಗ ಅಂತ ಬೇಜಾರು ಮಾಡ್ಕೊಳ್ತಾರೆ. ಆಗ ಲಕ್ಷ್ಮಿ ಕೂಡ ತುಂಬಾ ಬೇಜಾರಾಗುತ್ತೆ. ಅಷ್ಟರಲ್ಲಿ ಓನರು ಕಾಫಿ ರೆಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಕಾಫಿನ ಧರ್ಮರಾಜ್ ಅವ್ರಿಗೆ ಕೊಟ್ಬಿಟ್ಟು ಕೂಡ ಕುಡಿತಾ ಇರ್ತಾರೆ. ಆಗ ಧರ್ಮರಾಜ್ ಅವರು, ಕಾಫಿ ಹೇಗಿದೆಯಮ್ಮ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ನೀವೇನೇ ಹೇಳಿ ತಾತ, ನಿಮ್ಮ ದೊಡ್ಡಮ್ಮ ಕಾಫಿ ಮಾಡ್ತಿದ್ರು ಅಂತ ಹೇಳಿದ್ರಿ ಅಲ್ವಾ, ನಿಜವಾಗ್ಲೂ ಅದು ಹತ್ರಕ್ಕಂತೂ ಇದು ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಧರ್ಮರಾಜ್ ಅವರು ಸ್ವಲ್ಪ ಖುಷಿ ಆಗ್ತಾರೆ. ಈ ಕಡೆ ಧರ್ಮರಾಜ್ ಮನೆಯವರೆಲ್ಲರೂ ಕೂಡ ಯಾಕೋ ಧರ್ಮರಾಜ್ ಅವರು ಮನೆಗೆ ಇನ್ನೂ ಬಂದಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಆದಿ ಅಪ್ಪ ಅವರು, ಅಮ್ಮ ನೀನೇನೋ ಟೆನ್ಷನ್ ಮಾಡ್ಕೊಂಬೇಡ, ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲ ಕಣೋ, ಹೇಳ್ದೆ ಹೋಗಿದಾರಲ್ಲ ಇವರು, ಅಟ್ಲೀಸ್ಟ್ ಲಕ್ಷ್ಮಿನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಅಲ್ಲ ಅಮ್ಮ, ಆದಿ ಬೆಳಗ್ಗೆ ತಾನೇ ಹೇಳಿದ್ನಲ್ವಾ ಲಕ್ಷ್ಮಿನ ಅಪ್ಪ ಕರ್ಕೊಂಡು ಹೋಗಿದ್ರು ಅಂತ, ಹೀಗಿರ್ಬೇಕಾದ್ರೆ ಲಕ್ಷ್ಮಿನ ಮನೆ ಕರ್ಕೊಂಬಂದೇ ಬರ್ತಾರೆ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ ಅಂತ ಹೇಳ್ತಾರೆ. ಆಗ ದೇವಕಿಯವರು, ಅವಳು ಹೇಗೆ ಮನೆಗೆ ಬರ್ತಾಳೆ, ಅವಳಿಗೆ ಮೋಸ್ಟ್ಲಿ ಇಷ್ಟ ಇಲ್ಲದೆ PGನಲ್ಲೋ ಹಾಸ್ಟೆಲಲ್ಲೋ ಸೇರ್ಕೊಂಡಿರ್ಬೋದು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಏನೋ PGನಲ್ಲ ಅಂತ ಹೇಳ್ಬಿಟ್ಟು ಧರ್ಮರಾಜ್ ಅವರು ಹೆಂಡತಿ ಕೇಳ್ತಾರೆ. ಹೌದು ಅಮ್ಮ, ಅವಳಿಗೆ ಇಷ್ಟೇನೆ ಇಲ್ಲದೆ ಇರ್ಬೋದಲ್ವಾ, ಆ ರೀತಿನೂ ಆಗಿರ್ಬೋದಲ್ವಾ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಈ ಕಡೆ ಲಕ್ಷ್ಮಿ ಅವರು ಸಂಜೀವ್ ಅವ್ರಿಗೆ ಫೋನ್ ಮಾಡ್ತಾರೆ. ಯಾರ್ದಿದ್ದು ಫೋನ್ ಬರ್ತಿದೆಯಲ್ಲ ಅಂತ ಸಂಜೀವ ಕೂಡ ರಿಸೀವ್ ಮಾಡಿ ಮಾತಾಡ್ತಾರೆ. ಆಗ ಲಕ್ಷ್ಮಿ ಅವರು, ನೋಡಿ ನಿಮ್ಮ ಬ್ಯಾಂಕಲ್ಲಿ ಅನುಮಾನಾಸ್ಪದವಾಗಿ ವ್ಯವಹಾರ ನಡೀತಾ ಇದೆ, ಅದಕ್ಕೋಸ್ಕರ ಎನ್ಕ್ವೈರಿಗೆ ನಾವು ಫೋನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಗ ಸಂಜೀವ್ ಅವರು ಸಡನ್ ಆಗಿ, ಇದು ಲಕ್ಷ್ಮಿ ವಾಯ್ಸ್ ಅಂತ ಕಂಡಿಡ್ಬಿಟ್ಟು, ನಮ್ಮ ಲಕ್ಕಿಗೆ ಮನೆ ಕದನೇ ಯಾವ ಥರ ಕ್ಲೋಸ್ ಮಾಡಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಅದರಲ್ಲಿ ಈ ಥರ ಎಲ್ಲ ಚೆಕಪ್ ಮಾಡ್ತಾರಾ ಏನು ಅಂತ ಹೇಳ್ತಾರೆ. ಅಯ್ಯೋ ಕಂಡಿಡಿದ್ಬಿಟ್ಟ ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಧರ್ಮರಾಜ್ ಅವ್ರಿಗೆ ಹೇಳ್ತಾ ಇರ್ತಾರೆ. ನಿನಗೆ ಗೊತ್ತಾ, ನಾನು ತಾತನ ಜೊತೆನೆಲ್ಲ ಇದ್ದೀನಿ, ಅವರು ನನ್ನ ಅಡ್ಮಿಷನ್ ಮಾಡಿಸಿದ್ದಲ್ಲದೆ ನನಗೆ ಬಟ್ಟೆನೂ ಕೊಡಿಸಿ, ಫೋನ್ ಕೊಡಿಸಿ, ನನಗೆ ಏನೆಲ್ಲ ಬೇಕೋ ಎಲ್ಲನೂ ಕೂಡ ಕೊಡಿಸ್ಬಿಟ್ರು ಅಂತ ಹೇಳ್ತಾ ಇರ್ತಾರೆ. ಆಗ ಸಂಜೀವ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಧರ್ಮರಾಜ್ ಅವರು ಸಂಜೀವನ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡು ಮಾತಾಡ್ತಾರೆ. ಸಂಜೀವ ಹೇಗಿದೆಯಾ ಅಂತ ಹೇಳ್ತಾರೆ. ನಾನು ಚೆನ್ನಾಗಿದ್ದೀನಿ ತಾತ, ನೀವು ಹೇಗಿದ್ದೀರಾ ಅಂತ ಹೇಳ್ತಾರೆ. ನಿಜವಾಗ್ಲೂ ನಾವು ಕೂಡ ಚೆನ್ನಾಗಿದ್ದೀವಿ, ನೀನೇನು ಯೋಚನೆ ಮಾಡಬೇಡ, ಲಕ್ಷ್ಮಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದು, ಅಷ್ಟೇ ಅಲ್ಲ ಅವಳಿಗೆ ಏನೆಲ್ಲ ಬೇಕೋ ಏನೆಲ್ಲ ಬೇಡ ಎಲ್ಲನೂ ಕೂಡ ನಾನು ನೋಡ್ಕೊಳ್ತೀನಿ, ಅವಳು ಓದಿಗೆ ಮಾತ್ರ ಯಾವ ತೊಂದರೆನೂ ಇರಬಾರ್ದು, ಆ ರೀತಿ ಚೆನ್ನಾಗಿ ಓದಿಸ್ತೀನಿ, ನೀನು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಆಗ ಸಂಜೀವ್ ಅವರು, ಯಜಮಾನ್ರೆ ನಿಜವಾಗ್ಲೂ ನಿಮ್ಮ ದೊಡ್ಡ ಮನಸ್ಸು ಅಂತ ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲಪ್ಪ, ನಿಜವಾಗ್ಲೂ ಅವಳು ನಮ್ಮನೆ ಸೊಸೆಯಾಗಿ ಬಂದಳಲ್ಲ, ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಕೂಡ ಖುಷಿ ಆಗುತ್ತೆ. ಅದು ಸರಿ, ಅಮ್ಮ ಹೇಗಿದ್ದಾಳೆ ಅಂತ ಕೇಳ್ತಾ ಇರ್ತಾರೆ. ಆದರೆ ಅಮೃತ ಅವರು ಹೇಗಿದ್ದಾರೆ ಅಂತ ಸಂಜೀವ್ ಅವರು ಏನು ಮಾತಾಡೋದೇ ಇಲ್ಲ, ಸೈಲೆಂಟಾಗಿ ಇರ್ತಾರೆ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಧರ್ಮರಾಜ್ ಅವರು ಫೋನ್ ಇಡ್ತಾರೆ.
ನಂತರ ಧರ್ಮರಾಜ್ ಅವರು ಲಕ್ಷ್ಮಿ ಅವರು ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಆಗ ಧರ್ಮರಾಜ್ ಅವರು ಬಾರಮ್ಮ ಲಕ್ಷ್ಮಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಆಗ ಪ್ರಸಾದ್ ಅವರು ಲಕ್ಷ್ಮಿ ಅವರೇ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಏನಿದು ಅವರೇ ಗಿವ್ರೆ ಅಂತ ಈ ಥರ ಎಲ್ಲ ಮಾತಾಡ್ತಿಲ್ಲ ಯಾಕೆ ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವರು ಇನ್ನು ಮುಂದೆ ಅದೇ ಥರ ಕರಿಬೇಕಲ್ವಾ, ಯಾಕೆ ಈ ಥರ ಹೇಳ್ತಿದ್ರಾ, ಏನಾಗಲ್ಲ ಅಂತ ಹೇಳ್ತಾರೆ. ನೋಡಿ ಆ ಥರ ಎಲ್ಲ ಕರೆದಿದ್ರೆ ನನ್ನ ಮಾತಾಡ್ಸೋದೇ ಬೇಡಿ, ಲಕ್ಷ್ಮಿ ಅಂತ ಕರೆದೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವರು ಸರಿ ಆಯಿತು ಹಾಗೆ ಕರಿತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಣ್ಣ, ಏನು ವಿಷಯ ಅಂತ ಹೇಳಿ, ಯಾಕೆ ಈ ಥರ ಸಂಕೋಚ ಪಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವ್ರಿಗೆ ಅಣ್ಣ ಅಂತ ಕರೆದಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಏನಮ್ಮ ಲಕ್ಷ್ಮಿ, ನೀ ನನ್ನ ಅಣ್ಣ ಅಂತ ಕರೆದ್ಬಿಟ್ಟಿಯಾ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಇಲ್ಲಿ ನನಗೆ ಅಂತ ಇರೋರು ನೀವು ಒಬ್ಬರೇ ಅಣ್ಣ, ಹೀಗಿರಬೇಕಾದ್ರೆ ನೀವು ನನಗೆ ಅಣ್ಣನೇ ಅಲ್ವಾ ಅಂತ ಹೇಳ್ತಾರೆ. ಸರಿನಮ್ಮ, ನನಗೂ ಅಷ್ಟೇ, ಯಾರು ಕೂಡ ತಂಗಿ ಅನ್ನೋರಿಲ್ಲ, ನೀ ನನ್ನ ಅಣ್ಣ ಅಂತ ಕರೆದಲ್ಲ ನಿಜವಾಗ್ಲೂ ತುಂಬ ಖುಷಿ ಆಯಿತು ಕಣಮ್ಮ. ಆದರೆ ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು, ದಯವಿಟ್ಟು ನನ್ನ ಕ್ಷಮಿಸ್ಬೇಡಮ್ಮ ಅಂತ ಹೇಳ್ತಾರೆ. ಕ್ಷಮೆನಾ, ಯಾಕೆ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೀನು ಈ ಮನೆಗೆ ಬಂದು ಸೇರೋದಕ್ಕೆ, ಇಲ್ಲಿ ಕಷ್ಟಪಡೋದಕ್ಕೆ ನಾನು ಒಂದು ರೀತಿ ಕಾರಣ ಆಗ್ಬಿಟ್ಟೆ ಅಂತ ಹೇಳ್ತಾರೆ. ಏನಣ್ಣ ನೀನು ಕಾರಲ್ಲಿ ಕರ್ಕೊಂಬಂದೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವರು ಇಲ್ಲಮ್ಮ, ಆ ಕಿಟ್ಟಿ ಎಂಥವನು, ಎಷ್ಟು ಕೆಟ್ಟ ಮನುಷ್ಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅಪ್ಪರ ಹತ್ರ ನಾನು ಹೇಳಲೇ ಇಲ್ಲ, ಆ ವಿಷಯನ ಮುಚ್ಚಿಟ್ಬಿಟ್ಟೆ. ಆದಿ ಅಣ್ಣವರು ನನಗೆ ಹೇಳೋದಕ್ಕೆ ಬಿಡಲೇ ಇಲ್ಲ. ಹಾಗಿದ್ದಾಗಲಿ ಅಂತ ನಾನು ಹೇಳಿದಿದ್ರೆ ಇವತ್ತು ನಿಮಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ, ಈ ಮನೆಯಲ್ಲಿ ಕಷ್ಟಪಡೋಂಥ ಸಿಚುವೇಶನ್ನು ನಮಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಏನೋ ಬಿಡಿ ಅಣ್ಣ, ನೀವು ಹೇಳಿದ್ರು ಹೇಳದೇ ಇದ್ರು ಏನು ಕೂಡ ಬದಲಾಗ್ತಿರ್ಲಿಲ್ಲ. ಈ ಮನೆಗೆ ಬರದೇ ಹೋಗಿದ್ರು ಕೂಡ ಬೇರೆ ಮನೆಗೆ ಹೋಗಿ ಬದುಕಬೇಕಾಗಿತ್ತು, ಅಲ್ಲೂ ಕೂಡ ನರಕ ಅನುಭವಿಸ್ಬೇಕಾಗಿತ್ತು. ಇಲ್ಲ ಬಾಣ್ಲಿಗೋ ಅಥವಾ ಬೆಂಕಿಗೋ ಎಲ್ಲರಲ್ಲೊಂದಕ್ಕೆ ಬಿದ್ದು ನರಕ ಅನುಭವಿಸ್ತಾ ಇದೆ ಅಷ್ಟೇ ಅಂತ ಹೇಳ್ತಾರೆ. ಪ್ರಸಾದ್ ಅವರು ನೀನೇನೇ ಹೇಳು ಲಕ್ಷ್ಮವ್ವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನೀನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೂ ಕೂಡ ತುಂಬ ನಿರಾಳ ಆಗುತ್ತೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಸರಿ ಆಯಿತು, ನಾನು ನಿನ್ನ ಕ್ಷಮಿಸ್ಬೇಕು ಅಂದರೆ ಒಂದು ಕಂಡೀಷನ್ ಇದೆ, ಏನು ಅಂತಂದರೆ ಬರೋ ಯುಗಾದಿ ಹಬ್ಬಕ್ಕೆ ನೀವು ನನಗೆ ಸೀರೆ ಕೊಡಿಸಿ, ಆಗ ನಾನು ನಿಮ್ಮನ್ನು ಕ್ಷಮಿಸ್ತೀನಿ ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವರು ಅಯ್ಯೋ ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ, ಸರಿ ಆಯಿತು ಕೊಡಿಸ್ತೀನವ, ಆದರೆ ನೀವು ಏನು ನೊಂದ್ಕೋಬೇಡಿ ಆರಾಮಾಗಿರಿ ಅಂತ ಹೇಳಿ ಕಳಿಸ್ತಾರೆ. ಆಗ ಲಕ್ಷ್ಮಿ ಅವರು ಸರಿ ಅಂತ ಒಳಗಡೆ ಬರ್ತಾರೆ. ಆಗ ಪ್ರಸಾದ್ ಅವರು 100 ವರ್ಷ 100 ಕಾಲ ನೀವು ಯಾವಾಗಲೂ ಕೂಡ ಖುಷಿಯಿಂದ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಧರ್ಮರಾಜ್ ಅವರು ಒಳಗಡೆ ಬಂದ ತಕ್ಷಣ ಏನಿರಿ ನೀವು ಇಷ್ಟೊತ್ತಾದರೂ ಬರ್ದೆ ಏನು ಹೇಳ್ದೆ ಹೋಗಿದ್ದೀರಲ್ಲ, ಚಿಕ್ಕ ಮಗುನ ನೀವು ಹೇಳೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಧರ್ಮರಾಜ್ ಅವ್ರ ಹೆಂಡತಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಎಲ್ಲಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೇಳ್ತಾರೆ. ಆಗ ಧರ್ಮರಾಜ್ ಅವರು ಲಕ್ಷ್ಮಿ ಬಾರಮ್ಮ ಒಳಗಡೆ ಅಂತ ಹೇಳ್ತಾರೆ. ಲಕ್ಷ್ಮಿ ಬಂದಿದ್ದನ್ನು ನೋಡ್ಬಿಟ್ಟು ಆದಿ ದೇವಕ್ಕೆ ಮನೆಯವರೆಲ್ಲರೂ ಫುಲ್ ಶಾಕ್ ಆಗಿಬಿಡ್ತಾರೆ. ಇದೇನಿದು ಮನೆ ಬಿಟ್ಟು ಹೋದ್ಲು ಅಂತ ಹೇಳಿದ್ರು, ಹೀಗೆ ನೋಡಿದ್ರೆ ಈ ಥರ ಬಂದಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪ್ರಸಾದ್ ಅವ್ರಿಗೆ ಲಗೇಜನ್ನು ತೊಗೊಂಬರೋದಕ್ಕೆ ಹೇಳ್ತಾರೆ. ಪ್ರಸಾದ್ ಅವರು ಕೂಡ ಲಗೇಜ್ನ ತೊಗೊಂಡ್ಬಿಡ್ತಾರೆ. ಆಗ ಶೋಭಿತಾ ಅವರು ಅಲ್ಲ ಲಕ್ಷ್ಮಿ ನೀನು ಊರಿಗೆ ವಾಪಸ್ ಹೋಗ್ಲಿಲ್ವಾ ಅಂತ ಕೇಳ್ತಾರೆ. ಲಕ್ಷ್ಮಿ ಯಾಕೆ ವಾಪಸ್ ಹೋಗ್ತಾಳೆ ಊರಿಗೆ, ಅವಳೇನು ಈ ಮನೆ ಅತಿಥಿನ, ಅವಳು ಈ ಮನೆ ಸೊಸೆ, ನಿಮ್ಗೆಲ್ರಿಗೂ ಈ ಮನೆಯಲ್ಲಿ ಬದುಕೋದಕ್ಕೆ ಎಷ್ಟು ಅಧಿಕಾರ ಅರ್ಹತೆ ಏನಿದೆಯೋ ಅದೆಲ್ಲನೂ ಕೂಡ ಲಕ್ಷ್ಮಿಗೂ ಇದೆ. ಲಕ್ಷ್ಮಿ ಅವಳು ಈ ಮನೆ ಸೊಸೆ, ನಮ್ಮ ಮನೆಯಲ್ಲಿ ಸಂಸ್ಕಾರ ಇರೋ ಯಾರು ಕೂಡ ಒಂದು ಹೆಣ್ಣನ್ನ ಬರ ಮಾಡ್ಕೊಳ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಲ್ಲ, ಅದು ನಿಮಗೆ ನೆನಪಿರಲಿ. ಅವಳ ಬಗ್ಗೆ ಯಾರು ಕೂಡ ಹಗುರವಾಗಿ ಮಾತಾಡಬಾರ್ದು, ಅವಳು ಈ ಮನೆ ಸೊಸೆ, ಎಲ್ರಿಗೂ ಎಷ್ಟು ಅಧಿಕಾರ ಇದೆಯೋ ಅವಳಿಗೂ ಕೂಡ ಇದೆ ಅಷ್ಟೇ, ಎಲ್ರಿಗೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವ್ರಿಗೆ ಲಗೇಜನ್ನು ತಗೊಂಡೋಗಿ ಅಮ್ಮು ರೂಮ್ಗೆ ಇಡು ಅಂತ ಹೇಳ್ತಾರೆ. ಅಮ್ಮು ರೂಮ್ಗೆ ಅಂತ ಎಲ್ಲರೂ ಕೂಡ ಆಶ್ಚರ್ಯ ಆಗ್ತಾರೆ. ಹೌದು ಇದನ್ನು ಅಮೃತ ರೂಮಿಗೆ ಇಡುವ ನೀನು ಅಂತ ಹೇಳಿ ಕಳಿಸ್ತಾರೆ. ಆಗ ಲಗೇಜ್ ಇಡೋದಕ್ಕೂ ಕೂಡ ಹೋಗ್ತಾರೆ. ಆಗ ಆದಿ ಅವರ ಅಮ್ಮ ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಲಕ್ಷ್ಮಿ ಅವರು ತಾತ ನಾನು ಇಲ್ಲಿ ಇರೋದ್ರಿಂದ ತುಂಬ ಬೇಜಾರಾಗುತ್ತೆ ಅನಿಸುತ್ತೆ ಮನೆಯವ್ರ ಮನಸ್ಸಿಗೆ, ನಾನು ಇಲ್ಲಿರೋದು ಬೇಡ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು ನೋಡಮ್ಮ ಆ ಥರ ಎಲ್ಲ ಮಾತಾಡಬೇಡ, ಎಲ್ಲ ಮನೆಯಲ್ಲೂ ಕೂಡ ಬೇಜಾರು ನೋವು ಮನಸ್ಸಿಗೆ ಸಂಕಷ್ಟ ಎಲ್ಲನೂ ಕೂಡ ಇದ್ದೇ ಇರುತ್ತೆ, ಹಾಗಂತ ಮನೆ ಬಿಟ್ಟು ಹೋಗೋದಕ್ಕಾಗುತ್ತಾ ಏನೋ, ಆ ಥರ ಯೋಚನೆ ಮಾಡೋದಾದರೆ ಯಾವ ಮನೆಯಲ್ಲೂ ಕೂಡ ಯಾವ ಮನುಷ್ಯರು ಇರೋದಕ್ಕಾಗೋದಿಲ್ಲ, ಯೋಚನೆ ಮಾಡಬೇಡ, ಯಾವಾಗಲೂ ನಿನ್ನ ಜೊತೆ ನಿನ್ನ ತಾತ ಇರ್ತಾರೆ ಸರಿನಾ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವ್ರ ಹೆಂಡತಿ ಅವರು ಕೂಡ ಲಕ್ಷ್ಮಿ ಹೇಗೋ ಬಂದಿಯಲ್ಲವಾ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು ಪಾವನಿ ನೀನು ಲಕ್ಷ್ಮಿನ ಕರ್ಕೊಂಡೋಗು, ಅಮ್ಮ ರೂಮ್ಗೆ ಕರ್ಕೊಂಡೋಗು ಅಂತ ಹೇಳ್ತಾರೆ. ಆಗ ಶೋಭಿತಾ ಮತ್ತು ಅವರಮ್ಮ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಅಲ್ಲಮ್ಮ ಏನಿದು, ಅವಳೇನಾದರೂ ಆದಿ ರೂಮಲ್ಲಿ ಇದ್ದಿದ್ರೆ ಚೆನ್ನಾಗಿ ನೋಡ್ಬೋದಾಗಿತ್ತು ಆದಿ ಲಕ್ಷ್ಮೀ ಪುರಾಣನ, ಈಗಿರಬೇಕಾದ್ರೆ ಅವಳು ಬೇರೆ ರೂಮಲ್ಲಿ ಇದ್ದರೆ ಏನು ಸಿಗುತ್ತೆ ಮಜಾ ಅಂತ ಹೇಳ್ತಾರೆ. ಏನು ಮಾಡೋ ಆಗಿಲ್ಲ, ಸೀರೆನೆಲ್ಲ ಬಿಟ್ಟು ಇವರಿಬ್ಬರು ಪುರಾಣನೇ ನೋಡ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ಶೋಭಿತಾ ಅಮ್ಮ ಹೇಳ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವ್ರನ್ನ ಪಾವನಿಯವರು ರೂಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆದಿ ಮಾತ್ರ ಅವಳನ್ನ ತುಂಬಾ ಕೋಪದಲ್ಲಿ ನೋಡ್ತಾ ಇರ್ತಾರೆ. ಆಗ ಲಕ್ಷ್ಮಿ ಕೂಡ ತುಂಬಾ ಭಯ ಪಟ್ಕೊಳ್ತಾ ಇರ್ತಾರೆ. ಸಂಜೆ ಅವರು ಬೇಜಾರಾಗಿರ್ತಾರೆ. ಅವ್ರ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ ಅಮ್ಮ, ಹೆಣ್ಮಕ್ಳು ಬೇರೆ ಮನೆಯಿಂದ ನಮ್ಮ ಮನೆಗೆ ಬರೋದು, ನಮ್ಮ ಮನೆಯಿಂದ ಬೇರೆ ಮನೆಗೆ ಹೋಗೋದು, ಈ ಥರ ಬಂದಮೇಲೆ ಎಲ್ಲನೂ ಕೂಡ ಹೊಂದ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತಲ್ವ ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಆಗ ಅವರಮ್ಮ ಅಲ್ಲ ಕಣೋ, ನೀನು ಮಾತಾಡ್ತಿರೋದು ಲಕ್ಕಿ ಬಗ್ಗೆನೋ ಅಥವಾ ಅಮೃತ ಬಗ್ಗೆನೋ ನನಗೆ ಡೌಟ್ ಬರ್ತಾ ಇದೆ, ಆದರೂ ಕೂಡ ಏನೇ ಇದ್ರೂ ಕೂಡ ಮಾತಾಡಬೇಕು, ಮಾತಾಡದೆ ಮೌನವಾಗಿದ್ದರೆ ಯಾವುದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಮಾತಾಡಿದ್ರೆ ಸಲಿಗೆ ಬೆಳೆಯುತ್ತೆ, ಸಲಿಗೆ ಬೆಳೆದ್ರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ.
ಸಂಜೀವ್ ಅವರು ಹಂಗಂತೀಯಮ್ಮ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತೀರಾ ಅಂತ ಕೇಳ್ತಾರೆ. ಹೌದು ಕಣೋ ಸಂಜೀವ ಅಂತ ಹೇಳ್ತಾರೆ. ಆಗ ಸಂಜೀವ್ ಅವರು ಅಮೃತ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಕರೆನ್ಸಿ ಹಾಕ್ಸ್ಕೊಂಬರೋದಕ್ಕೆ ಮಹೇಶ್ ಅವ್ರ ಜೊತೆ ಹೋಗಿದ್ದು ಅದನ್ನೆಲ್ಲ ಕೂಡ ನೆನಪು ಮಾಡ್ಕೊಳ್ತಾರೆ. ಸರಿ ನಾನು ಅಮೃತ ಅವ್ರ ಜೊತೆ ಮಾತಾಡಬೇಕು, ಎಲ್ಲನೂ ಕೂಡ ಸರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿಬಿಟ್ಟು ರೂಮ್ಗೆ ಹೋಗಿ ಅಮೃತ ಅವ್ರನ್ನ ಸಂಜೀವ್ ಅವರು ಮಾತಾಡಿಸ್ತಾರೆ. ಈ ಕಡೆ ಪಾವನಿ ಅವರು ಲಕ್ಷ್ಮಿನ ಅಮೃತ ರೂಮಿಗೆ ಕರ್ಕೊಂಡ್ಬರ್ತಾರೆ. ನೋಡು ಇದು ಅಮ್ಮು ಸಾಮ್ರಾಜ್ಯ ಅಂತ ಹೇಳ್ತಾರೆ. ಅಲ್ಲಿಗೆ ಅಜ್ಜಿ ತಾತನೂ ಕೂಡ ಬರ್ತಾರೆ. ನೋಡಮ್ಮ ಅಮ್ಮು ಜಾಗನ ತುಂಬೋದಕ್ಕೆ ಆ ಭಗವಂತ ನಿನ್ನ ಕಳಿಸಿದಾನೆ ಸರಿನಾ ಅಂತ ಹೇಳಿ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಊಟಕ್ಕೆ ಬರ್ತಾರೆ. ಆಗ ಧರ್ಮರಾಜ್ ಅವರು ಲಕ್ಷ್ಮಿನೂ ಬರಲಿ ಊಟಕ್ಕೆ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಬಂದು ಊಟಕ್ಕೆ ಕೂರ್ತಾರೆ. ಆಗ ಆದಿಗೆ ತುಂಬಾನೇ ಕೋಪ ಬರುತ್ತೆ. ನನಗೆ ಹಸಿವಿಲ್ಲ, ಊಟ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಲಕ್ಷ್ಮಿ ಕೂಡ ಎದ್ದೇಳ್ತಾಳೆ. ಆಗ ಧರ್ಮರಾಜ್ ಅವರು ನೋಡಮ್ಮ ಅವನು ಎದ್ದೋದ್ರೆ ಹೋಗ್ಲಿ, ನೀ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಊಟ ಮಾಡೋದಕ್ಕೆ ಅಂತ ತುತ್ತನ್ನ ಬಾಯಿ ಹತ್ರ ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಆದಿ ಅವರಮ್ಮ, ಅಲ್ಲ ನನ್ನ ಮಗ ನಿನ್ನ ಕಾರಣದಿಂದ ಊಟ ಮಾಡದೆ ಉಪವಾಸ ಹೋದ, ಆದರೆ ನಿನ್ನ ಗಂಟ್ಲಲ್ಲಿ ಹೇಗೆ ಇಳಿಯುತ್ತೆ ಅನ್ನ ಅಂತ ಹೇಳ್ಬಿಟ್ಟು ಬೈದು ಬಿಡ್ತಾರೆ. ಆಗ ಲಕ್ಷ್ಮಿಗೆ ತುಂಬಾನೇ ಬೇಜಾರಾಗುತ್ತೆ. ಊಟ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಮತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.